ನಮ್ಮ ಮಂದಿ ಯಾರವ್ರೆ ಅಂತ ನಾವು ಹೋಗ್ತೀವಿ ಅವ್ರನ್ನ ಮಾತಾಡ್ಸೋಣ. ಎಷ್ಟು ಮಲ್ಲಿಗೆಯಿಂದ ನಾಗರತ್ನಮ್ಮ ಅಂತ ಡೀಟೇಲ್ಸ್ ಬರ್ತಿದ್ರು. ಯಾವ ಕಡೆಯಿಂದ ಬಂದು ಅವ್ರಿಗೆ ಹೆಂಗ್ ಗೊತ್ತಾಯ್ತು, ಅವ್ರಿಗೆ ಏನ್ ಪ್ರಾಬ್ಲಮ್ ಇತ್ತಂತ ನಾವ್ ಕೇಳಿ ತಿಳ್ಕೊಳ್ಳೋಣ. ಯಾರು ಉತ್ತರ ಗೊತ್ತಾ ಇಲ್ಲ. ಜೋರಾಗಿ ಒಂದ್ಸಲ ಚಪ್ಪಾಳೆ ಮಾಡಿ ಮತ್ತೆ ಅಮ್ಮನ್ಗೆ. ನಾಗರತ್ನಮ್ಮ ಎಷ್ಟು ಮಾಡಿದ್ರೆ ಜೋರಾಗಿ ಒಂದ್ಸಲ ಚಪ್ಪಾಳೆ ಮಾಡಿ. ನಮ್ಮ ಹೆಸರು ನಾಗರತ್ನಮ್ಮ. ಎಲ್ಲಿಂದ ಬರೋದು? ನಾವ್ ಎಚ್ ಮಲ್ಲಿಗೆರೆಯಿಂದ ಬರ್ತೀವಿ. ಮಲ್ಲಿಗೆರೆ ನಮ್ಮ ರುಕ್ಮಿಣಿ ಮೇಡಮ್ ಅವ್ರು ಹೇಳಿದ್ರು ಬನ್ನಿ ಅಂತ. ನಮ್ಗೆ BP ಶುಗರು, ಆಮೇಲೆ ಅಲ್ಲಿ ನೋಯ್ತಿತ್ತು, ಕಿವಿ ನೋಯ್ತಿತ್ತು, ಕಣ್ಣಲ್ಲಿ ಕಣ್ಣೀರ್ ಬರ್ತಿತ್ತು. ಅದೆಲ್ಲ ಕಡಿಮೆ ಆಯ್ತು ಇಲ್ಲಿ ಬಂದ್ಮೇಲೆ. ಆಮೇಲೆ ಮನೆಗ್ ಮ್ಯಾಟ್ ತಕೊಂಡು ನನ್ಗೆ ಹಾಲು 10 ವರ್ಷದಿಂದ ಅವೆಲ್ಲ 10 ವರ್ಷದಿಂದ ಎಲ್ಲೆಲ್ಲ ಹಾಸ್ಪಿಟಲ್ಗೆ ಹೋಗಿದ್ರಿ? ಎಲ್ಲ ಹಾಸ್ಪಿಟ್ಲ್ ಎಲ್ಲ ತೋರ್ಸಿ ಮಾತ್ರೆ ಎಲ್ಲ ತಗೊಂಡ್ರು ಕಡಿಮೆ ಆಗಿರ್ಲಿಲ್ಲ. 500 ರೂಪಾಯಿ ಕೊಟ್ಟು ತಕೊಂಡಿದೆ. ಯಾವ್ದೋ ಅದು ಚೆಸ್ಟ್ ಸ್ಟೂಡೆಂಟ್ ಏನೋ ಅಂತಾರ ಅದು. ಅದ್ರಲ್ಲಿ ಉಜ್ಜಿದ್ರು ಕಡಿಮೆ ಆಗಿರ್ಲಿಲ್ಲ. ಈ ಮ್ಯಾಟ್ ಮೇಲೆಲ್ಲ ತಕೊಂಡು ಇಲ್ಲೆಲ್ಲ ಥೆರಪಿ ಎಲ್ಲ ಮಾಡಿದ್ಮೇಲೆ ಅಲ್ಲಿ ನೋವಿಲ್ಲ. ಈಗ ಅಲ್ಲೂ ಹಿಂಗ ಹಳ್ಳಾಡ್ತಿದ್ದೋ. ಆಮೇಲೆ ಕಣ್ಣೀರ್ ಬರುದು, ಕಿವಿ ನೋಯ್ತಿತ್ತು, ಅವೆಲ್ಲ ಕಂಟ್ರೋಲ್ ಆಯ್ತು ಇಲ್ಲಿ ಬಂದಿ. ಆಮೇಲೆ ಈ ಕೈಯೆಲ್ಲ ನನ್ಗೆ ಬಿದ್ಬಿಟ್ಟು ಒಂದ್ ಸ್ವಲ್ಪ ಏಟಾಗ್ಬಿಟ್ಟು, ಹಳೆ ಏಟದು. ಅದು ಏನ್ ಕೆಲ್ಸ ಮಾಡಕ್ಕೂ ಆಯ್ತಿರ್ಲಿಲ್ಲ. ಈಗ ಹೋದ್ಸತಿ 1-2 ಗಂಟೆಗೆ ಬತ್ತ ನಾನೇ ತೂರ್ಬಿಟ್ಟು ಮಡಿಕಮ್ಮ ಅಂತ ಆ ಮ್ಯಾಟ್ ಇರೋದ್ಗೆ. ಅಮ್ಮ ಎಲ್ಲಾ ಕಡೆ ತೋರ್ಸಿ ಆ ಮೆಡಿಸನ್ ತಗೊಂಡ್ರು ಕೂಡ ನನಗೆ ರಿಲೀಫ್ ಬಂದಿಲ್ಲ. ನಾನು ಗ್ರೀನ್ ಲೈಫ್ ಬಂದು ನಾನು ತುಂಬಾ ಇಲ್ಲಿ ಗುಣ ಆಗಿದ್ದೀನಿ ಅಂತ ಹೇಳ್ತಾರೆ. ಕೇಳಿಸ್ಕೊತಾ ಇದ್ದೀರಾ ಅಮ್ಮಂದಿರೆಲ್ಲ? ಇಲ್ಲಿ ಬಂದ್ಮೇಲೆ ನಾನು ಅಮ್ಮ ಇಲ್ಲಿ ಬಂದಿನಿ ಥೆರಪಿ ತಗೊಳಕ್ ಯಾರು ಹಣ ಎಷ್ಟು ಖರ್ಚು ಮಾಡಿಲ್ಲ. ಮೇಡಮ್ ಬಂದಿರೋದು ಅಂತ ನಾನು ಹೇಳ್ತೀನಿ. ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರ ನಮ್ ಪುಣ್ಯ ಸರು ಇಲ್ಲಿ ತಂದವ್ರಲ್ಲ. ಅಯ್ಯೋ ಎಕ್ಕತ್ ಸೇದು, ಈ ಕೈ ನೋವು, ಬಟ್ಟೆ ಒಗಿಕ್ ಆಯ್ತಿರ್ಲಿಲ್ಲ. ಹಂಗಾಗಿ ನಾನೇ ಇದು ಮ್ಯಾಟ ಇರೋದ್ಗೆ 2 ಗಂಟೆಗೆ ಭತ್ತ ನಾನೇ ಹಿಂಗ್ ತೂರ್ದೆ. 2 ಗಂಟೆಗೆ ಭತ್ತ ಹಂಗಾಗಿ ತೂರ್ಬಿಟ್ಟು ಸಾಯಂಕಾಲ ಆದ್ಮೇಲೆ ಅದ್ರ ಮೇಲೆ ಮನಿಕೋಬೋದಲ್ಲ ಅನ್ನೋ ಧೈರ್ಯ. ಇದೆಲ್ಲ ಎಕ್ಕತ್ತೆಲ್ಲ ಸೇದುದೆಲ್ಲ ಕಡಿಮೆ ಆಯ್ತದ. ಅಮ್ಮ ಬಂದು 4-5 ಜನ ಕೆಲ್ಸನ ಒಬ್ಬರೇ ಮಾಡೋರು ಅಂತ ಇನ್ನೊಂದ್ಸಲ ಬರೀ ಜೋರಾಗಿ ಮಾಡಿ. ಹೌದಾ? ಏನಂದ್ರೆ ಅಮ್ಮನ್ಗೆ ಏನಂದ್ರೆ ನಾನು ಎಷ್ಟೇ ಕೆಲಸ ಮಾಡಿದ್ರು ಅದ್ರ ಮ್ಯಾಟ್ ಮೇಲೆ ಮಲ್ಕೊಂಡ್ರೆ ನಾನು ತುಂಬಾ ರಿಲೀಫ್ ಆಗ್ಬಿಡ್ತೀನಿ. ಬೆಳಗ್ಗೆ ಹೊತ್ತಿಗೆ ನಾನು ಎಂದಿನಂತೆ ಆಕ್ಟಿವ್ ಆಗಿರ್ತೀನಿ ಅನ್ನೋ ನಂಬಿಕೆ ಅಮ್ಮನ್ಗೆ ಅಲ್ವಮ್ಮ? ಈಗ ಭುಜ ನೋವು ಹೆಂಗಿದೆ? ನೋವು ಇಲ್ಲ, ಕಡಿಮೆ ಆಯ್ತು. ಕಡಿಮೆ ಆಯ್ತು. ಎಕ್ಕತ್ ಸೇದು, ಆಮೇಲೆ ಕಾಲ್ ನೋವು ಅವೆಲ್ಲ ನೋಯ್ತಿದ್ದ. ಈಗ ಎಲ್ಲಾ ಕಂಟ್ರೋಲ್ ಆಯ್ತು. ಅದ್ರ ಮೇಲೆ ಮನಿಕಬಿಟ್ರೆ ಮಾವ ಬರ್ತಿದ್ರು. ಮಾವನ್ಗೆ ಏನ್ ತೊಂದ್ರೆ ಇತ್ತು? ಅವ್ರಿಗೂ ಮಂಡಿ ನೋವಿತ್ತು, ಇವಾಗಿಲ್ಲ. ಮಂಡಿ ನೋವಿತ್ತು. ಅಮ್ಮರ ಯಜಮಾನ್ರಿಗೆ ಬಂದಿ ತುಂಬಾ ಭುಜ ನೋವು ಅಂತ ಕೂಡ ಅಂತ ಇದ್ರು. ಏನಂತ ಇದ್ರು? ಬರ್ದಿ ಕೈ ನೋವು. ಅವ್ರಿಗೂ ಇಲ್ಲ. ಬನ್ನಿ ಪಡ್ಕಳಿ ಬಂದ್ಮೇಲೆ ಅವರು ಕೂಡ ಚೆನ್ನಾಗವ್ರ. ಇವಾಗ ಏನ್ ನೋವಿಲ್ಲ. ಹೌದಲ್ವಾ? ಅಮ್ಮ ಬಂದು ನಾನು ಗ್ರೀನ್ ಲೈಫ್ ಬಂದ್ಮೇಲೆ 1 ರೂಪಾಯಿ ಹಣ ಖರ್ಚು ಮಾಡ್ಲಿಲ್ಲ. ನಾನು ಇಲ್ಲಿ ಗುಣ ಆಗಿದ್ದೀನಿ. ನಾನು ತುಂಬಾ ಎಷ್ಟೇ ಕೆಲಸ ಇದ್ರು ನಾನು ಅಪ್ಲೈ ಮಾಡ್ತೀನಿ ಅಂತ. ಆಗ್ಬೋದಂಗೆ ಮಾಡ್ಬೋದಾ? ಎಲ್ಲರಿಗೂ ಖುಷಿನಾ? ಮತ್ ಜೋರ ಬರ್ಬೇಕು. ಅಮ್ಮ ಚೆನ್ನಾಗಿದೆ. 4 ಗಂಟೆಗೆ ಬರ್ತಾನೆ ಒಬ್ರೇ ತೂರವ್ರೆ. ಹೌದಲ್ವಾ? ಏನೇ ಕೆಲಸ ಇದ್ರು ಬೆಳಗ್ಗೆಯಿಂದ ಸಂಜೆಯನ್ನು ಮಾಡಿದ್ರೆ ನನಗೆ ಮನೇಲಿ ಡಾಕ್ಟರ್ ಇದ್ದಂಗೆ ಅಲ್ವಮ್ಮ? ಒಂದ್ ಮಾತ್ರೆ ಇಲ್ಲ, ಒಂದ್ ಮೆಡಿಸನ್ ಇಲ್ಲ, ಒಂದು ಇಂಜೆಕ್ಷನ್ ಇಲ್ಲ. ನಾನು ಮ್ಯಾಟ್ ಮೇಲೆ ಮಾಡಿದ್ರೆ ತುಂಬಾ ದೇವ್ತೀನಿ. ನನ್ನ ಬಾಡಿ ದೇವರೆಲ್ಲ ಹೊರಗಡೆ ಬಂದ್ರೆ ನಾನು ರಿಲೀಫ್ ಆಗ್ತೀನಿ ಅಂತ ಕೂಡ ಅಮ್ಮನ ನಂಬಿಕೆ ಇದೆ. ಅಮ್ಮ ಇಲ್ಲಿ ಬರೋರ್ಗೆ ಇರೋರ್ಗೆಲ್ಲ ಏನ್ ಹೇಳಕ್ಕೆ? ಅದೇ ಬನ್ನಿ, ಇದ ನೋವು ಬಾಧೆ ಎಲ್ಲಾನು ಕಡಿಮೆ ಮಾಡ್ಕೊಂಡು. ಏನ್ ಮೆಡಿಸನ್ ಇಲ್ಲ, ಏನಿಲ್ಲ ಅಲ್ವಾ? ಈ ಶುಗರ್ BP ಇರೋದ್ರಿಂದ ಮಾತ್ರೆ ತಗೋಬೇಡಿ ಕಿಡ್ನಿ ಹೋಯ್ತವೆ ಅಂತಾರೆ. ಆಗ ಡಯಾಲಿಸಿಸ್ ಹೋಗ್ಬೇಕು ಅಂತಾರೆ. ಇದನ್ನ ಯಾಕೆ ನಾವ್ ಪಡ್ಕೋಬಾರ್ದು ಅಲ್ವಾ? ಅದೇನು ನಮ್ ಮನೇಲಿ ಇದ್ದಂಗೆ ಈ ಹೊಲ ಸರ್ಕಲ್ ಅಲ್ಲಿ ಇದಿರೋದು. ಬಂದಿ ಪಡ್ಕೊಳ್ಳಿ. ನನ್ಗೆ ತುಂಬಾ ನೋವಿತ್ತು. ಈಗ ಯಾವ್ದು ನೋವಿಗೆ ಮಾತ್ರೆ ತಕೋದಿಲ್ಲ. ಅಮ್ಮ ಇಲ್ಲೇ ಫ್ರೀ ಇತ್ತಲ್ಲ, ಮನೆಗೆ ಯಾಕೆ ಮ್ಯಾಟ್ ತಕೋಬೇಕು ಅಂತ? ಅಂದ್ರೆ ನಂಗ್ ಬರೋಕ ಆಗುದಿಲ್ಲ. ಸೊಸೆರ್ ಕೆಲ್ಸಕ್ ಹೋಯ್ತಾರೆ, ಮಕ್ಳು ಹೋಯ್ತವೆ, ನಂಗ್ ಬರೋಕ ಆಗುದಿಲ್ಲ ಅನ್ಬಿಟ್ಟು ನಾನು 6 ತಿಂಗಳು ಬಂದು ಆಮೇಲೆ ನಾವ್ ಇಷ್ಟಪಟ್ಟಿ ತಕೊಂಡು ದೊಡ್ಡ ಮ್ಯಾಟೆ ತಕೊಂಡು. ಹಂಗ ಅನುಕೂಲ ಆದ್ಮೇಲೆ ತಕೋಬೇಕು ಅಂದ್ರೆ ತಕರಿ, ಇಲ್ಲ ಅಂದ್ರೆ ಇಲ್ಲೇ ಬಂದಿ ಮಾಡ್ಕೊಳ್ಳಿ. ಮನೇಲಿ ಇರೋದ್ರಿಂದ ಏನ್ ಅನುಕೂಲ? ಮನೇಲೆ ನಮ್ ಮ್ಯಾಟ್ ಇರೋದ್ರಿಂದ ಏನ್ ಅನುಕೂಲ? ಅದೇ ನೋವು ಬಂದಾಗ ಮಲಿಕಬೋದು. ನಾವು ಬರೋಕ್ ಆಗುದಿಲ್ಲ. ಹಿಂಗೆ ಬರ್ಬೇಕು.
ಅಂತ ನೋವು ಬಾದಿ ಬಂದಾಗ ತಕ್ಷಣ ಮನಿಕಬಹುದು. ಆಮೇಲೆ ಎಲ್ಲಾ ಮಕ್ಳು ಎಲ್ಲಾ ಮನಿಕತ್ತಾರೆ. ನಮ್ಮ ಅಮ್ಮಗ ಇವನು ಮನಿಕತ್ತಾನೆ, ಮನೆಯವ್ರು ಎಲ್ಲಾ ನಮ್ಮ ಮಕ್ಳೆಲ್ಲ ಮನಿಕತ್ತಾರೆ. ಮನೇಲಿ ಇರೋದ್ರಿಂದ ಎಲ್ಕ ಉಪಯೋಗ ಆಯ್ತು. ಬರಕ್ಕಾಗಲ್ಲ. ಮನೇಲಿ ಇದ್ರೆ ಎಲ್ಲಾರು ತಕೋಬಹುದು. ಇಲ್ಲಿಗೆ ಗ್ರೀನ್ ಲೈಫ್ ಬಂದ್ರೆ ನಾನು ಒಬ್ಳೆ ಬರ್ತೀನಿ, ಒಬ್ಳೆ ನನ್ ಗುಣ ಆಗ್ತೀನಿ. ಮನೇಲಿ ನನ್ ಸೊಸೆ ಇದ್ದಾರೆ, ಮಕ್ಳಿದ್ದಾರೆ, ಮೊಮ್ಮಕ್ಳಿದ್ದಾರೆ, ಮಗ ಇದ್ದಾರೆ, ಎಲ್ಲಾ ಮನಿಕತ್ತಾರೆ. ಗದ್ದೆ ಕೆಲ್ಸಕ್ಕೆ ಹೋದ್ರೆ ಬರಕ್ಕಾಗಲ್ಲ. ಮನೇಲಿ ಇಟ್ಬಿಟ್ರೆ ಎಲ್ಲಾರು ತಕೋಬಹುದು. ಮಂಡ್ಯದ ಕಡೆ ಹೋದಾಗ ಮಸಾಜ್ ಚೇರಲ್ಲಿ ಏನ್ ಅನ್ಸ್ತಮ್ಮ? ಮಸಾಜ್ ಚೇರಲ್ಲಿ ಕಾಲ್ ನೋವಿತ್ತು, ಕಾಲಿಗೆ ತೂಯಿದೆ ಚೆನ್ನಾಗಿ ನೋವೆಲ್ಲ ಕಡಿಮೆ ಅಮ್ಮನಿಗೆ ತುಂಬಾ ಇಲ್ಲಿಂದ ಎಳೀತದೆ. ಇಂಬಡಿ ನೋವು ಜಾಸ್ತಿ ಇರೋದ್ರಿಂದ ನಾನೇ ಹೇಳ್ದೆ, ಅಮ್ಮ ನಿಮ್ಗ ನಡಗು ಒಂದ್ ಸ್ವಲ್ಪ ನೋವು ಅಂತೀನಿ, ಇಂಬಡಿಗೆ ಒಂದ್ಸಲ ಮಸಾಜ್ ಚೇರ್ ತಕ ನೋಡಿ ಅಂತ. ಹೆಂಗ ಅನ್ಸ್ತಮ್ಮ ಮಸಾಜ್ ಚೇರ್? ನೋವು ಎಲ್ಲ ಕಡಿಮೆ ಆಯ್ತು. ಬಾ ಒಂದ್ 5 ದಿನ ಅಂದ್ರೂ ನಮ್ಗ್ ಬರೋಕ್ ಆಗ್ಲಿಲ್ಲ. ಮಸಾಜ್ ಚೇರ್ ತಗೊಳ್ಳೋದ್ರೆ ಅಮ್ಮನ ಮಂಡಿ ನೋವು ಕೂಡ ಇನ್ನುವೇ ಎಲ್ಲ ಜಾಸ್ತಿ. ಮಕ್ಳಲ್ಲಿ ಯಾವ ತರ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡ್ತಾರೆ ಅದಕ್ಕೆ ಇನ್ನೂ ಜಾಸ್ತಿ ಏನಮ್ಮ. ತುಂಬಾ ಚೆನ್ನಾಗಿ ಮಸಾಜ್ ಮಾಡಿ ನಮ್ಮ ಇಲ್ಲಿಂದ ಎಲ್ಲ ಇದ್ ಮಾಡ್ತದೆ. ಇವಾಗ ನೋಡಿದ್ರೆ ಅದು ಇದೆಲ್ಲ ಇದೇನು ಸೋಪು ಅಂತ ಹೊಡಿತದಲ್ಲ, ಅದೆಲ್ಲ ಕಂಟ್ರೋಲ್ ಆಯ್ತದೆ. ಬನ್ನಿ ಎಲ್ಲ ನರಗಳಲ್ಲೆಲ್ಲ ಬ್ಲಡ್ ಚೆನ್ನಾಗಿ ಆಡ್ತದೆ ಅಲ್ವಾ. ನಮ್ ಮನೆಯವ್ರಿಗೆ ಅದು ಒಂದ್ ಸ್ವಲ್ಪ ಕಾಣ್ತಾ ಇತ್ತು, ಅದಕ್ಕೆ ನಾವ್ ಮನೆಗ್ ತಗೋಬಿಟ್ಟು. ಅಪ್ಪಂಗೂ ಕೂಡ ಸ್ಲೋ ಕೊಡೆಯ ಗುಣಗಳು ಕಾಣ್ತಾ ಇತ್ತು. ಕಾಣ್ತಾ ಇರುವಾಗ ಬೇಗ ನಾವು ಮನೆಗೆ ತಗೊಂಡ್ರೆ ನಮ್ಮ ಮನೆಯವರು ಕೂಡ ಇದ್ರೆ 4 ದಿನ ಚೆನ್ನಾಗಿರ್ತಾರೆ. ನಮ್ ಗಂಡ ಚೆನ್ನಾಗಿ ಮನೆ ಮ್ಯಾಟ್ ಇರೋದ್ರಿಂದ ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೂ ಕೂಡ ಹೆಲ್ಪ್ ಆಗ್ತದೆ ಅಂತ ಅಮ್ಮ ಕೂಡ ಮ್ಯಾಟ್ ತಗೊಂಡು. ಇನ್ನೂ ಒಂದು ಕೂಡ ಅವ್ರ ಮನೆ 2 ಮ್ಯಾಟ್ ಇದೆ, 2 ಮ್ಯಾಟ್ ಇದೆ. ಸೊಸೆನೂ ಕೂಡ ಈಗ ಅಮ್ಮನ ಮನೆಗೆ ಹೋದ್ರೆ ನನ್ಗೂ ತುಂಬಾ ಅವರು ಕುತ್ಕೊಂಡು ವರ್ಕ್ ಮಾಡೋದ್ರಿಂದ ನಾನು ಮಲ್ಕೊಂಡ್ರೆ ನಮಗೂ ಕೂಡ ರಿಲೀಫ್ ಆಗುತ್ತೆ. ಅವ್ರ ಸಿಜರಿನ್ ಕೂಡ ಆಗುತ್ತೆ. ಹೌದಲ್ವಮ್ಮ? ಸಿಜರಿನ್ ಆಗಿದೆ ಈಗ ನಮ್ಮ ಅತ್ತೆ ಮಾವ ಮಲ್ಕೊಬಿಟ್ರೆ ನನ್ಗೂ ಕೂಡ ಬೇಕು. ನನ್ ನೋವಾದ ಇಬ್ಬರಿಗೂ ತೊಂದರೆ ಇರ್ತದೆ. ಅವರು ಕೂಡ ಒಂದು ಮನೆಗೆ 2 ಮ್ಯಾಟ್ ನ ತಗೊಂಡಿದ್ದಾರೆ. ಹೌದನಗಮರೆ? ಒಂದು ಮನೆಗೆ 2 ಮ್ಯಾಟ್ ಅಂತ ಬಲಿ ಜೋರಾಗಿ ಚಪ್ಪಾಳೆ. ನಾವು ಡಾಕ್ಟರ್ಗೆ ಹಣ ಕೊಡೋದ್ಕಿಂತ ಇದು ಮನೇಲಿ ಎಲ್ಲ ಉದ್ಯೋಗ ಆಯ್ತದೆ ಅಂತ ಒಂದೊಂದು ಮನೇಲಿ 2 ಮ್ಯಾಟ್ ತಗೊಂಡಿದ್ದಾರೆ ನಮ್ಮೂರಲ್ಲಿ. ಒಂದೊಂದು ಮನೇಲಿ 5 ಮನೇಲಿ 2 ಮ್ಯಾಟ್ ತಗೊಂಡಿದ್ದಾರೆ. ಮಾಡೋಣ ಏನ್ ಹೇಳ್ತಾರೆ? ಆಮೇಲೆ ತಗೊಂಡಿದ್ದಾರೆ. ಯಾಕೆಂದ್ರೆ ನಾವು ಎಲ್ಲೇ ಹೋಗಿ ಬಂದು ಮಾತ್ರೆಗಳನ್ನ ತಗೊಂಡ್ರೆ ತುಂಬಾ ನಮ್ಮ ಬಾಡಿ ಕೂಡ ವೀಕ್ ಆಗುತ್ತೆ, ನಮ್ಮ ಸ್ಕಿನ್ ಕೂಡ ಹಾಳಾಗುತ್ತೆ ಅಂದ್ಬಿಟ್ಟು ಇಂಥ ಮ್ಯಾಟ್ ಅನ್ನ ಅವರು ಕಟ್ತಾರೆ. ಅಮ್ಮ ಈಗ ಬರೋರ್ಗೆ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ನಮ್ಮಂಗೆ ನಾವು ಹಿಂಗೆಲ್ಲ ನೋವಿದ್ದು ಇನ್ನೆಲ್ಲ ನೀವೇ ನೋವನ್ನ ನಿವಾರಣೆ ಮಾಡ್ಕೊಳ್ಳಿ. ನಮ್ ಪುಣ್ಯ ನಮ್ ಮಂಡ್ಯದಲ್ಲಿರುದು ಅಲ್ವಾ. ಮೈಸೂರ್ ಬೆಂಗ್ಳೂರ್ಗೆ ಹೋಗಕ್ ಆಗುದಿಲ್ಲ, ನಾವು ಹೋಗಕ್ಕಾಗದ. ಯಾರೋ ಮದ್ವೆಗೆ ಹೇಳಿದ್ರೆ ನಮ್ಗೆ ಇಂತೆ ಹೋಗಕ್ಕೆ. ಹಂಗಾಗಿ ನಮ್ ಮಂಡ್ಯದಲ್ಲಿರೋದು ನಮ್ ಮನೇಲಿ ಇದ್ದಂಗೆ. ಬಂದಿಲ್ಲಾರು ಪಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆದ್ಮೇಲೆ ತಕೊಳ್ಳಿ ಮನೆಗೆ. ನೀವು ಬಾದಿ ಯಾರೊಬ್ಬರಿಗೂ ಈ ನೋವ್ಬೇಕನ್ನವ. ಸುಮ್ನೆ ಏನ್ ಮಾತ್ರೆ ನುಂಗಿ 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 ಹಾಳಾಗೋಯ್ತದೆ ಜೀವ. ತಕೊಳ್ಳಿ, ನೋವು ಇದನ್ನ ಪಡ್ಕೊಳ್ಳಿ. ಸರು ಹೆಂಗೋ ನಾನು ಅದನ್ನೇ ಹೇಳ್ದೆ, ಸರು ಇಲ್ಲಿಗ್ ತಂದವ್ರೆ ನಮ್ ಪುಣ್ಯ. ಯಾರಿವತ್ ಹಿಂಗ್ ಮಾಡ್ತಾರೆ ಅಲ್ವಾ. ಮಕ್ಳು ಕೂಡ ಏನವ ಯಾವಾಗ್ಲೂ ನಿಂದ್ ಇದಿ ಆಯ್ತಲ್ಲ ಎಲ್ ದುಡ್ಕೋತಾರಮ್ಮ ಅಂತಾರೆ. ಇವ್ರು ಇಷ್ಟ ನಮ್ಗೆ ಫ್ರೀ ಮಾಡ್ಕೊಡ್ತಾರಲ್ಲ, ನಮ್ ಪುಣ್ಯ. ನಾನು ಅದ್ನೇ ಹೇಳುದು, ನಮ್ಮ ಪುಣ್ಯ. ಅವ್ರು ಹೋಗಿ ಅಲ್ಲಿ ಹೋಗಿ ಮಾಡಿ ಫ್ರೀ ಸರ್ವಿಸ್ ಇದ್ದಿರಲಿಲ್ಲ. ಹೌದಲ್ವಾ? ಅವರು ಇಲ್ಲಿ ತಕೊಂಡ್ಬಂದಿರ. ನಾವು ಕೆಲಸ ಮಾಡಿದ್ರೆ ನಮಗೂ ಕೂಡ ಇಲ್ಲಿ ನಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ನಿಮ್ಮ ಹತ್ರನು ನಮ್ಗೆ ಸಹಕಾರ ಇದೆ. ನಿಮ್ಮೆಲ್ಲ ನೋಡೋ ಸೌಭಾಗ್ಯ ನಮ್ದಿದೆ. ಹೌದಲ್ವಾ? ಇಲ್ಲಿ ಥೆರಪಿ ಇಲ್ಲಾಂದ್ರೆ ನೀವ್ಯಾರ ನಾವ್ಯಾರ. ಥೆರಪಿ ಇರೋದ್ರಿಂದ ನೀವು ನಾವೆಲ್ಲ ಒಂದೇ ಮನೆ ಜನ ಅನ್ನೋದಿದ್ದೀವಿ. ಹೌದಲ್ವಾ? ಇಲ್ಲಿ ಬಂದ್ರೆ ನಿಮ್ಗೆ ಖುಷಿ ಅನ್ಸುತ್ತೆ ಅಲ್ವಾ? ಖುಷಿ ಅಂತದೆ. ಇಲ್ಲಿ ಎಲ್ಲ ಆಟ ಆಡ್ಬೋದು, ಎಲ್ಲ ಥೆರಪಿ ಮಾಡ್ಬೋದು, ನಿಮ್ಮಂತ ಹೋಗ್ತೀರಾ. ಬರುವಾಗ ಹೆಂಗ್ ಬರ್ತೀರಾ? ಮನೆಯಿಂದ ಬರೋದು ತುಂಬಾ ಪೇನ್ ಇಂದ ಬರೋದು, ಹೋಗುವಾಗ ತುಂಬಾ ಖುಷಿಯಿಂದ ಹೋಗ್ತೀರಾ. ಅಮ್ಮ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು. ನಮಸ್ತೆ. ಅಮ್ಮ